ನ್ಯೂಯಾರ್ಕ್ಗೆ ಹೋದರೆ ಅಲ್ಲೊಂದು ಬ್ರೂಕ್ಲಿನ್ ಬ್ರಿಡ್ಜ್ ಅಂತ ಬರುತ್ತೆ. ಆಗಿನ ಕಾಲಕ್ಕೆ 100-150 ವರ್ಷ 120 ವರ್ಷಗಳ ಹಿಂದೆ ಸಮುದ್ರದಲ್ಲಿ ಬ್ರಿಡ್ಜ್ ಕಟ್ಟೋದು ಅಂದ್ರೆ ತುಂಬ ಕಲ್ಪನೆ ಮಾಡೋಕ್ಕೆ ಸಾಧ್ಯ ಇಲ್ಲದಂಥ ಮಾತು. ಒಬ್ಬ ಮನುಷ್ಯ ವಿಚಾರ ಮಾಡಿದ, ಕಟ್ಟಿಬಿಡಬೇಕು ಅಂದ. ಅವನ ಹೆಸರು ಜಾನ್ ರೋಬ್ಲಿಂಗ್ ಅಂತ ಹೆಸರು. ಬ್ರಿಡ್ಜ್ ಕಟ್ಟಿಬಿಡೋಣ ಅಂತ. ಜನ ನಕ್ರು, ಹುಚ್ಚ ಇದೆಯಲ್ಲೋ ಸಮುದ್ರ ಬ್ರಿಡ್ಜ್ ಕಟ್ತಾರೆ ಯಾರಾದರೂ, ಆಗೋಕ್ಕೆ ಸಾಧ್ಯ ಇಲ್ಲ ಅಂದರು. ಅವನು ಆರ್ಕಿಟೆಕ್ಟ್ ಕೂಡ, ತಾನೇ ಡಿಸೈನ್ ಮಾಡಿದ, ಬಿಲ್ಡಿಂಗ್ ಆರ್ಚ್ ಹಾಕಿದ ಮಾಡಿದ. ಕೆಲಸ ಶುರು ಮಾಡಬೇಕು ಅಂತ ಆಯಿತು. ಜಾನ್ ರೋಬ್ಲಿಂಗ್ ನನ್ನ ಮಗ ವಾಷಿಂಗ್ಟನ್ ರೋಬ್ಲಿಂಗ್, ಸಣ್ಣ ಹುಡುಗ, ಅವನು ಆರ್ಕಿಟೆಕ್ಟ್ ಇಂಜಿನಿಯರ್. ಅವನು ಮೊದಲನೇ ಸಲ ಆ ಪೂಜೆ ಮಾಡಬೇಕಲ್ಲ, ನಾವು ಗುದ್ಲಿ ಪೂಜೆ ಮಾಡ್ತೀವಿ, ಹಂಗೆ ಮಾಡಲ್ಲ. ಅವರು ಕಂಬ ಇಡ್ತಾ ಇದ್ರು, ದೊಡ್ಡ ಪಿಲ್ಲರ್ ಕೂಡಿಸ್ತಾ ಇದ್ರು. ದುರ್ದೈವ, ಮೊದಲನೇ ದಿವಸನೇ ಪಿಲ್ಲರ್ ಕೂಡಿಸುವಾಗ ಯಾರು ಬಿದ್ದು ಬಿಡ್ತದೋ, ಜಾನ್ ರೋಬ್ಲಿಂಗ್ ಕೆಳಗಡೆ ಬಿದ್ದು ಸತ್ತೋಗ್ಬಿಡ. ಅಪ್ಪ ಜಾನ್ ರೋಬ್ಲಿಂಗ್ ಯಾವ ಕನಸು ಕಂಡಿದ್ನೋ ಬ್ರಿಡ್ಜ್ ಕಟ್ಟಬೇಕು ಅಂತ, ಆ ಬ್ರಿಡ್ಜ್ ಕಟ್ಟೋ ಮೊದಲನೇ ಪೋಲ್ ಹಾಕಿದಾಗ ಇವ್ ಮೇಲೆ ಬಿದ್ದು ಅಪ್ಪ ಸತ್ತೋದ. ಆದರೆ ವಾಷಿಂಗ್ಟನ್ ರೋಬ್ಲಿಂಗ್ ಇದ್ನಲ್ಲ ಮಗ, ಅವನಿಗೆ ಅಂತ ಪಾರಾಗಿರಲಿಲ್ಲ. ಆ ಬೀಳುವಂಥ ಕೋಲು ಅಪ್ಪನ ಮೇಲೆ ಬೀಳ್ತದಲ್ಲ ಅಂತ ಪಾರು ಮಾಡೋಕ್ಕೆ ಹೋದಾಗ ಇವನು ಬೆನ್ನ ಮೇಲೆ ಬಿದ್ದು ಬೆನ್ನು ಮೂಳೆ ಮುರಿದು ವರ್ಚುಲಿ ಬಿಕೇಮ್ ಎ ವೆಜಿಟೇಬಲ್. ಅವನು ಪೂರ್ತಿ ಹಾಸಿಗೆ ಹಿಡ್ಕೊಂಡು ಮಲ್ಕೊಂಡ. ಅವ್ನು ಕರ್ಕೊಂಡೋಗಿ ಮಲಗಿಸಿದ್ರು ಎತ್ತರದ ಆಸ್ಪತ್ರೆಯಲ್ಲಿ, ಕಿಟಕಿ ಹತ್ತಿರ ಮಲಗಿಸಿದಾಗ ಆ ಜಾಗ ಕಾಣಿಸೋದು, ಧ್ವನಿನೇ ಬರ್ತಿರಲಿಲ್ಲ ಅವನಿಗೆ. ಇದು ನಾನು ಹೇಳ್ತಿರೋ ಅತಿಶಯೋಕ್ತಿ ಎಲ್ಲ ಆದದ್ದಿದು. ವಾಷಿಂಗ್ಟನ್ ರೋಬ್ಲಿಂಗ್ ಏನು ಮಾಡಿದ ಅಂದರೆ, ಹೆಂಡತಿ ಹೇಗೆ ನೋಡ್ಕೊಂಡ್ಲು ಗಂಡನ ಅಂತ. ಕೊನೆಗೆ ಅವನೇನು ಮಾಡಿದ, ಆಕೆ ಕೈ ತಟ್ಟೋಕೆ ಶುರು ಮಾಡಿದ. ಹೀಗೆ ಕೈ ತಟ್ಟೋಕೆ ಶುರು ಮಾಡಿದ. ಈ ನಮ್ಮ ಇದು ಮಾಡಿ ಟೆಲಿಗ್ರಾಫ್ ಕಲಿಸ್ತಾ ಇದ್ರಲ್ಲ, ಕಡಕಟ್ಟ ಅನ್ನೋ ಹಾಗೆ ಇವು ಕೈ ಬಡಿದು ಒಂದು ಭಾಷೆ ಮಾಡಿಕೊಂಡ್ರು. ಕೀರಲ್ ಧ್ವನಿ ಬರಬೇಕು. ಅದನ್ನು ಕೇಳಿಸ್ಕೊಂಡು ಆಕೆ ಇಂಜಿನಿಯರ್ ಹೇಳೋಕೆ ಹಿಂಗೆ ಮಾಡು, ಕೆಲಸ ನಿಲ್ಲಿಸ್ಬೇಡ ಅಂತ ಹೇಳಿದ. ಕೆಲಸ ಶುರು ಆಯಿತು. ಅವ್ನು ಹಾಸಿಗೆ ಮಲ್ಕೊಂಡು ಕಿಟಕಿಯಿಂದ ಅಲ್ಲೇ ಕಾಣಿಸ್ಬೇಕು ಅವನಿಗೆ ಆ ಬ್ರಿಡ್ಜು. ಹಿಂಗೆ ಮಾಡು ಅಂತೇಳು, ಪ್ಲ್ಯಾನ್ ತರಬೇಕು, ಹಿಡ್ಕೋಬೇಕಾಕೆ ಮುಂದೆ. ಅದು ನೋಡಿ ಇವನು ಕೈ ಬಡಿಯೋನು. ಇದು 1 ದಿವಸ 2 ದಿವಸದಲ್ಲ ಮಾತು ಹೇಳಿದ್ದು. 12 ವರ್ಷ ಆತ ಕೈ ಬಡಿದು ಹೇಳಬೇಕು. ಆಕೆ ಅದನ್ನು ಭಾಷೆ ಮಾಡಿ ಅವನು ಇಂಜಿನಿಯರ್ ಹೇಳಬೇಕು, ಇಂಜಿನಿಯರಲ್ಲಿ ಕಾರ್ಯಗತ ಮಾಡಬೇಕು. 12 ವರ್ಷಕ್ಕೆ ಬ್ರಿಡ್ಜ್ ಕಂಪ್ಲೀಟ್ ಆಯಿತು. ಏನು ಸಂತೋಷ ಆಗಿರಬೇಕಲ್ಲ ಅವನಿಗೆ. ಅದಕ್ಕೆ ಹೇಳ್ತಾರೆ, ಬ್ರಿಡ್ಜ್ ಸ್ಟ್ಯಾಂಡ್ಸ್ ಆಸ್ ಎ ಟೆಸ್ಟಿಮನಿ ಫಾರ್ 3 ಥಿಂಗ್ಸ್ ಅಂತ. 1 ಈಸ್ ಜಾನ್ ರೋಬ್ಲಿಂಗ್ಸ್ ವಿಷನ್ ಆಫ್ ಬಿಲ್ಡಿಂಗ್ ಎ ಬ್ರಿಡ್ಜ್. 2nd ಈಸ್ ದ ಟೆನಾಸಿಟಿ ಆ್ಯಂಡ್ ಪರ್ಸಿವಿಯರೆನ್ಸ್ ಆಫ್ ವಾಷಿಂಗ್ಟನ್ ರೋಬ್ಲಿಂಗ್. ಆ್ಯಂಡ್ 3rd ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಈಸ್ ದ ಕಮಿಟ್ಮೆಂಟ್ ಆಫ್ ಹಿಸ್ ವೈಫ್. ಎಲ್ಲರಿಗೂ ಸಂತೋಷ ಆಯಿತು. ಕರ್ಕೊಂಡು ಹೋಗೋಣ ವಾಷಿಂಗ್ಟನ್ ರೋಬ್ಲಿಂಗನ್ನು ಅಂತ. ಆಂಬ್ಯುಲೆನ್ಸಲ್ಲಿ ಕರ್ಕೊಂಡು ಹೋದರೆ ಅವ್ನು ಹೇಳಿದಂತೆ, ಏನಿಲ್ಲ, ಬ್ರಿಡ್ಜಿನ ಈ ತುದಿಯಿಂದ ಆ ತುದಿಗೆ, ಆ ತುದಿಯಿಂದ ಈ ತುದಿಗೆ 3 ಸಲ ಕರ್ಕೊಂಡು ಹೋಗಿ ನನ್ನ ಅಂದ. 3 ಸಲ ಅಲ್ಲಿ ಕರ್ಕೊಂಡು ಹೋದರು. 3 ಸಲ ಬಂದಲ್ಲಿ ಕಣ್ಣಲ್ಲಿ ನೀರು ಸುರಿತಾ ಇತ್ತು. ಆಯಿತು, ಟೇಕ್ ಮಿ ಬ್ಯಾಕ್ ಟು ದ ಹಾಸ್ಪಿಟಲ್ ಅಂದ. ನೆಕ್ಸ್ಟ್ ಡೇ ಮಾರ್ನಿಂಗ್ ಈ ಡೈಡ್. 12 ವರ್ಷ ಜೀವ ಹಿಡ್ಕೊಂಡದ್ದು ಇದಕ್ಕೋಸ್ಕರ ಹಿಡ್ಕೊಂಡಿದ್ದು, ಮತ್ತೊಂದೇನೂ ಇಲ್ಲ ಅವನು. ಇದು ನನಗೆ ಮಾಡೋ ಕೆಲಸದಲ್ಲಿ ಶ್ರದ್ಧೆ ಅಂತ. ಇವತ್ತಿಗಾದರೂ ನಾನು ಬ್ರೂಕ್ಲಿನ್ ಬ್ರಿಡ್ಜ್ ಮೇಲೆ ಹೋದರೆ, ನ್ಯೂಯಾರ್ಕ್ಗೆ ಹೋದಾಗ, ಐ ಫೀಲ್ ಸೋ ಡಿಲೈಟೆಡ್. ಯಾರ್ದೋ ಒಂದು ಸರ್ಕಾರದ ವಿಚಾರ ಅಲ್ಲ ಅದು. ಒಬ್ಬ ಮನುಷ್ಯ ಕನಸು ಕಂಡದ್ದು ಇದನ್ನು ಸಾಧನೆ ಮಾಡಬೇಕು ಅಂಥೇಳಿ. ಅಪ್ಪ ಸತ್ತು ಹೋದರೂ ಕೂಡ ತಾನು ತನ್ನ ವೃತ ಅಂತ ಭಾವಿಸಿಬಿಟ್ಟು ಮಾಡಿದ್ನಲ್ಲ, ಈ ಕೆಲಸ ನಂದು ಅಂತ ಮಾಡಿದಾಗ ಮಾತ್ರ ಸಾಧ್ಯ ಆಗುವಂಥ ಬ್ರೂಕ್ಲಿನ್ ಬ್ರಿಡ್ಜ್ ಅದು. ಇಟ್ ಸ್ಟ್ಯಾಂಡ್ಸ್ ಆಸ್ ಅ ಮಾನ್ಯುಮೆಂಟ್ ಫಾರ್ ಬಿಲೀಫ್ ಇನ್ ದ ವರ್ಕ್ ಐ ಡೂ. ನಾನು ಮಾಡೋ ಕೆಲಸದಲ್ಲಿ ಶ್ರದ್ಧೆಗೆ ಒಂದು ಮಾದರಿಯಾಗಿ ನಿಂತ್ಕೊಳ್ಳುತ್ತೆ ಬ್ರೂಕ್ಲಿನ್ ಬ್ರಿಡ್ಜ್ ಅದು. ಅದಕ್ಕೆ DVG ಹೇಳ್ತಾರೆ, ಘನತತ್ವ ಒಂದಕ್ಕೆ ದಿನರಾತ್ರಿ ಮನಸೋತು. ಇದು ಮಾತು ಎಷ್ಟು ಚಂದದ ಮಾತದು. 4 ಸಾಲಲ್ಲಿ ತುಂಬಬೇಕಾದ್ರೆ DVGಗೆ ಮಾತ್ರ ಸಾಧ್ಯ ಅದು. ಘನತತ್ವ ಒಂದಕ್ಕೆ ದಿನರಾತ್ರಿ ಮನಸೋತು, ನೆನೆಯದು ಇನ್ನೊಂದನು ಎಲ್ಲವನ್ನೂ ನೀಡುತ್ತ. ಎಂಥ ಅದ್ಭುತ ಮಾತದು. ಅವ್ರು ಹೇಳ್ತಾರೆ, ತತ್ವ ಸಣ್ಣದಿರಬಾರ್ದು, ಸಣ್ಣ ತತ್ವ ಇಟ್ಕೋಬೇಡಿ, 40% ಪಾಸ್ ಸಾಕು. ಯಾಕೆ 100 ಇದೆಯಲ್ಲ, 40 ಯಾಕೆ ಸಾಕು? ಘನತತ್ವ ಒಂದಕ್ಕೆ ದಿನರಾತ್ರಿ ಮನಸೋತು, ಎಲ್ಲವನ್ನು ನೀಡುತ್ತ. ತನ್ನ ಕಾಯ ವಾಚ ಮನಸ್ಸ ಎಲ್ಲವನ್ನು ಅದಕ್ಕೆ ಹಾಕಬೇಕು. ಅದರ ಅನುಸಂಧಿಯಲ್ಲಿ ಜೀವಭಾರವನ್ನು ಮರೆಯುವುದು. ನಮ್ಮೆಲ್ಲರಿಗೂ ಜೀವಭಾರ ಇದ್ದೇ ಇದೆ. ಆದರೆ ಅದನ್ನು ಬೆನ್ನು ಹತ್ತೋದ್ರೊಳಗೆ ನನ್ನ ಕಷ್ಟ ಕೋಟಲೆಗಳನ್ನು ಮರೀತೀನಿ ಅಂತ. ಯಾಕೆ ಗುಂಡಪ್ಪನವ್ರಿಗೆ ಬಡತನ ಕಾಡಲಿಲ್ಲ? ತುಂಬ ಜನ ದೊಡ್ಡವರು ಬಡತನದಲ್ಲೇ ಇದ್ದರು. ಅವರು ಯಾಕೆ ಕಾಡಲಿಲ್ಲ ಅಂದರೆ ಬಡತನ ಅನ್ನಿಸ್ಲಿಲ್ಲ ಅವರಿಗೆ. ಯಾಕಂದರೆ ಆ ಗುರಿ ಇತ್ತಲ್ಲ, ಆ ಗುರಿ ಸಾಧನೆಯಲ್ಲಿ ಜೀವಭಾರವನ್ನು ಮರೆಯುವುದು ಹನುಮಂತನ ಉಪದೇಶ ಮಂಕುತಿಮ್ಮ. ಹನುಮಂತ ಹಾಗೆ ಬದುಕಿದ ಅಂತ ಹೇಳ್ತಿದ್ರು.